ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇನ್ನು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದ ಸಮೀಪ ಇರುವಂತಹ ಲೋಕಭವನದಲ್ಲಿ ಒಂದು ಸುಂದರ ಸರಳ ಸಮಾರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರನ ಸ್ವೀಕರಿಸಿದ್ದಾರೆ. ಮುಖಂಡರಿಗೆ ಮಂತ್ರಿ ಸ್ಥಾನ ನೀಡಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಕೊಟ್ಟಂತ ಗೌರವ ಘನತೆ ಆಗಿರ್ತದೆ. ಕೋಲಾರ ಜಿಲ್ಲೆಯಲ್ಲಿ 7 ಬಾರಿ ಸಂಸತ್ ಸದಸ್ಯರಾಗಿದ್ದು ಮತ್ತೆ ಈ ಸರ್ಕಾರದಲ್ಲಿ MLA ಆಗಿ ಮಂತ್ರಿಯಾಗಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನ ಮತ್ತು ಪಕ್ಷದ ನಿಷ್ಠೆಯನ್ನ ಗುರುತಿಸಿ ಹೈಕಮಾಂಡ್ನವರು ಅವ್ರನ್ನ ಮತ್ತೆ ಮಂತ್ರಿಯಾಗಿ ಮಾಡ್ತಕ್ಕಂಥದ್ದು ಕೋಲಾರ ಜಿಲ್ಲೆಯ ಜನತೆ ಕೊಟ್ಟಂತ ಗೌರವ, ಕರ್ನಾಟಕದ ಜನತೆ ಕೊಟ್ಟಂತ ಗೌರವ. ಸರ್, ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡ್ತಾರ ಸರ್? ಕೋಲಾರ ಜಿಲ್ಲೆಗೆ ಮುಂದಿನ ಪಟ್ಟಿಯಲ್ಲಿ ಕೊಡ್ತಕ್ಕಂಥದ್ದು. ಇವತ್ತು ನಮ್ಮ ಡಿ.ಕೆ. ಸಾಹೇಬರಿಗೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೆ. ತುಂಬಾ ಖುಷಿ ಆಗ್ತಾ ಇದೆ. 25ನೇ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನ ಮಾಡಿದ್ದಾರೆ. ಸಚಿವರಾಗಿರುವ ಎಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ಕೋಲಾರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡ್ಬೇಕು ಅಂತಾನು ನಾನು ಕೇಳ್ಕೊತೀನಿ. ಮತ್ತು ಹಾಗೇನೆ ನಮ್ಮ KH ಮುನಿಯಪ್ಪಾಜಿ ಇವತ್ತು ಅವರು ಪ್ರಮಾಣ ವಚನ ಮಾಡಿದ್ದು ನನ್ಗೆ ತುಂಬಾ ಖುಷಿಯಾಗಿದೆ. ಧನ್ಯವಾದಗಳು. ಒಂದು ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಕೂಡ 40 ವರ್ಷಗಳ ಕಾಲ ಪಕ್ಷಕ್ಕೆ ದುಡಿದಂತಹ ಒಬ್ಬ ವ್ಯಕ್ತಿಗೆ ಇವತ್ತು ಫಲ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ, ನಾನೊಬ್ಬನೇ ಅಲ್ಲ, ಇಡೀ ರಾಜ್ಯದ ಎಲ್ಲ ಪಕ್ಷದ ಕಾರ್ಯಕರ್ತರು ಯುವ ಸಂಪುಟ ಸದಸ್ಯರು ಇರ್ತಾರೆ ಅನ್ನುವಂಥದ್ದು. ಫಸ್ಟ್ ಟೈಮ್ ನೀವು MLA ಆಗಿರೋರ್ನ ತಗೊಳ್ತಾರೆ ಅನ್ನುವಂತ ಮಾತಿತ್ತು. ಸೊ ನೀವು ಕೂಡ ಆಕಾಂಕ್ಷಿನ ಅಥವಾ ಮುಂದಿನ ಹಂತಗಳಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ನೀವೇನಾದ್ರೂ? ಇವತ್ತು ಕೇವಲ 12 ರಿಂದ 14 ಜನ ಏನೋ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಇನ್ನು ಸಾಕಷ್ಟು ಜನಕ್ಕೆ ಅವಕಾಶ ಇದೆ. ಹೊಸಬರಿದ್ರು ಸಾಕಷ್ಟು ಜನ ಇದ್ದಾರೆ. ಅದ್ರಲ್ಲಿ ಇನ್ನೂ ಅನುಭವ ಇರುವಂತರು ಸಾಕಷ್ಟು ಜನ ಇದ್ದಾರೆ, ಆಕಾಂಕ್ಷಿಗಳು ಇದ್ದಾರೆ. ಸೊ ವರಿಷ್ಠರು ಯಾವ ತೀರ್ಮಾನ ತಗೊಳ್ತಾರೆ. ನನಗೇನು ಬೇಡ, ಸದ್ಯ ನಾನು ಡಿ.ಕೆ. ಶಿವಕುಮಾರ್ ಅವರು CM ಆಗ್ಬೇಕಂತ ನನ್ನ ಆಸೆ ಅಷ್ಟೇ ಇತ್ತು. ನಾನು ಅಷ್ಟಕ್ಕೆ ಬಹಳ ಸಂತೋಷವಾಗಿದ್ದೀನಿ. ಅದನ್ನ ತುಂಬಾ ಜನ ಅಪೋಸ್ ಮಾಡಿದ್ರು, ನೋಟಿಸ್ ಕೂಡ ಕೊಡಿಸುವಂತ ಕೆಲಸ ಮಾಡಿದ್ರು. ಸೊ ಈಗ ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಸಮಜಾಯಿಸಲು ಕೊಟ್ಟಿದ್ದೇನೆ. ಅಲ್ಲ, ನಿಮ್ಮನ್ನ ವಿರೋಧ, ನಿಮ್ಮ ಹೇಳಿಕೆ ಸರ್, ನೀವು ಬಹಿರಂಗವಾಗಿ ಅನೇಕ ಡೇಟ್ ಗಳನ್ನ ಕೊಡ್ತಾ ಬಂದ್ರಿ. ಸೊ ನಿಮ್ಗೇನಾದ್ರೂ ಒಂದು ಹಿಂಟ್ ಇತ್ತ ಮುಂಚೆನೆ? ಏನಾದ್ರು ಯಾವ ಹಿಂಟ್ ಇತ್ತು ನಿಮ್ಗೆ ಇದು ದಿನ ಬಂದೇ ಬರುತ್ತೆ ಅಂತ ಹೇಳಿ? ಯಾಕಂದ್ರೆ ಅದನ್ನೊಂದು ಕ್ಲೂ ಇದ್ರೆ ನೀವು ಕೊಡಕ್ ಸಾಧ್ಯ. ಸೊ ಯಾವ ಕ್ಲೂ ಇತ್ತು ನಿಮ್ಗೆ? ಅವರು ಕೊಟ್ಟಂತ ಹೋರಾಟ ಆಯಾಸ ಪಕ್ಷದಲ್ಲಿ ನಾನು ಆ ರೀತಿ ನಾನು ನೋಡಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಸಾಕಷ್ಟು ರೀತಿಯಲ್ಲಿ ಅವರು ಜೈಲು ವಾಸ, ಇಡಿ ವಾಸ, ಇಡಿ, IT, ವಿಜಿಲೆನ್ಸ್, ಸೇಲ್ ಟ್ಯಾಕ್ಸ್, ಲೋಕಾಯುಕ್ತ ಎಲ್ಲವೂ ಕೂಡ ಅವರೆಲ್ಲ ಕೂಡ ಭೇದಿಸಿ ಯಾವುದಕ್ಕೂ ಕೂಡ ಅಂಜದೆ ಅವ್ರು ಅದೇ ರೀತಿ ಧೈರ್ಯವಾಗಿ ಪಕ್ಷವನ್ನು ಒಂದಿನೂ ಕೂಡ ಇಲ್ಲ ನಾನು ಸೋತಿದ್ದೀನಿ, ನನಗೆ ಯಾಕೆ ಇರ್ಬೇಕು ರಾಜಕಾರಣ ಅಂತ ಹೇಳಿ ಯಾವತ್ತೂ ಕೂಡ ಅವರು ಹಿಂದೆ ಒಂದು ಹೋಗ್ಲಿಲ್ಲ. ಸೊ ಎದೆಗುಂದನೆ ನಮ್ಮನ್ನೆಲ್ಲ ಜೊತೆಲ್ಲ ಕರ್ಕೊಂಡು ಅವರು KPCC ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನಮ್ಮಲ್ಲಿ 65 ರಿಂದ 68 ಜನ ಮಾತ್ರ ಇದ್ರು. ಇವತ್ತು 139 ಜನ ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲೂ ಕೂಡ ಅಧಿಕಾರ ಇದ್ದೀವಿ. ಸೊ ಯಾವ ರೀತಿ ಪಕ್ಷವನ್ನ ಸಂಘಟನೆ ಮಾಡಿದ್ರು, ಅವ್ರ ಕೊಟ್ಟಂತ ಕಾರ್ಯಕ್ರಮಗಳು, ಹೋರಾಟ, ಸೌದತನರಿಗೆ ಮೇಕೆದಾಟು ಹೋರಾಟ, ಆರೋಗ್ಯ ಹಸ್ತ, ಪ್ರತಿಜ್ಞಾ ಅನ್ನುವಂಥ ಕಾರ್ಯಕ್ರಮ, ಅವೆಲ್ಲ ಸಾಕಷ್ಟು ರೀತಿಯಲ್ಲಿ ಒಂದು ಹೋರಾಟವನ್ನು ಮಾಡಿ ಸಂಘಟನೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ಸಂದರ್ಭ ಅಧಿಕಾರ ಬನ್ನಿ. ಸೊ ಅವರ ಹೋರಾಟ, ಅವರ ತ್ಯಾಗಕ್ಕೆ ಒಂದು ಪ್ರತಿಫಲ ಇವತ್ತು ಸಿಕ್ಕಿದೆಯಲ್ಲ. ಏನ್ ಹೇಳ್ತೀರಿ? ಮುಖ್ಯಮಂತ್ರಿ ಅವರು 2 ಸಲ, ಒಂದ್ಸಲ MLA ಆಗಿದ್ರು, ಈಗ MLC ಮಾಡಿದ್ರು. ಸಂತೋಷ ಅವರಿಗೆ.
ಈಗಾಗಲೇ ನಮ್ ಜೊತೆ ಮಾತಾಡ್ಲಿಕ್ಕೆ ನೂತನ ಸಚಿವರು ಯುಟಿ ಖಾದರ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಮೊದಲದಾಗಿ ಕಂಗ್ರಾಚುಲೇಷನ್. ನಿಮಗೆ ನಿರೀಕ್ಷೆ ಇತ್ತ ಹೇಗೆ? ಬಹುಶಃ ಇವತ್ತು ನಾವು ತಾಳ್ಮೆಯಿಂದ ಇದ್ದು ಪಕ್ಷಕ್ಕೆ ನಾವು ತ್ಯಾಗ ಮಾಡಿದ್ರೆ ಪಕ್ಷ ಒಂದೊಂದು ದಿವಸ ಕೊಟ್ಟಿದ್ದಾರೆ. ಚೆನ್ನಾಗಿ ಕೆಲಸ ಜವಾಬ್ದಾರಿ ಕೆಲಸ ಮಾಡ್ತೇನೆ. ಈಗ ಒಂದು ಜವಾಬ್ದಾರಿ ನಿಭಾಯಿಸಿದ್ರಿ, ಮತ್ತೊಂದು ದೊಡ್ಡ ಜವಾಬ್ದಾರಿ ನಿಮಗೆ ಆಗಿದೆ. ಬನ್ನಿ ಸರ್ ಈ ಕಡೆಗೆ. ಹೋರಾಟ ಮಾಡಿ ಎರಡೇ ಸರಿ ಥ್ಯಾಂಕ್ ಯು.